ಪುಂಗನೂರು ತಳಿ ಅನ್ನೋದು ಏನಕ್ಕೆ ಅಂದರೆ ಈಸಿ ಮೇಂಟೆನೆನ್ಸ್ ಸರ್. ಆಲ್ ಓವರ್ ಇಂಡಿಯಾ ಹುಡಿಕೊಂಡ್ರು ಒಂದು 200 ಸಿಗ್ತಿರ್ಲಿಲ್ಲ. ಕರ್ನಾಟಕದಲ್ಲೇ ಒಂದು 100 ಇದೆ ಅಂತ ನಾನು ಖುಷಿಯಿಂದ ಹೇಳ್ಕೋಬೋದು. ಇದ್ರ ಹಾಲನ್ನ ತಿರುಪತಿ ವೆಂಕಟರಾಮ ಸ್ವಾಮಿಗೆ ಅಭಿಷೇಕಕ್ಕೆ ಯೂಸ್ ಮಾಡ್ತಾರೆ. ಅವು ದುಡ್ದು ಅವೇ ಸಂಪಾದನೆ ಮಾಡ್ಕೊಂಡು ಅವೇ ತಿನ್ಕೊಂಡೇ ಮಲ್ಕೊಳ್ತವೆ. ಒಂದು ದೇಸಿ ತಳಿ ಇಟ್ಕೊಳ್ಳಿ ಮನೇಲಿ, ನಿಮ್ಮ ರೋಗ ರುಜಿನಗಳು ಕಡಿಮೆ ಆಗುತ್ತೆ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣ್ತಾ ಇದೆ. ಸೊ ಈ ಒಂದು ಹಸು ಪುಂಗನೂರು ಹಸು. ಇತ್ತೀಚೆಗೆ ನೀವು ಕೇಳ್ತಾ ಇರ್ಬೋದು, ಈ ಪುಂಗನೂರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಅಷ್ಟೇ ಒಂದು ಎಲ್ಲರೂ ಕೂಡ ರೈತರು ಈ ಒಂದು ಸಾಕಾಣಿಕೆ ಬಗ್ಗೆ ಕೂಡ ಗಮನ ಕೊಡ್ತಿದ್ದಾರೆ. ಯಾಕಂತಂದ್ರೆ ಇನ್ ಕೇಸ್ ನೀವು HF ಹಸುವನ್ನ ಸಾಕ್ತೀರಿ ಅಂತಂದ್ರೆ ಒಂದು ಫುಡ್ ಕಾಸ್ಟ್ ಜಾಸ್ತಿ ಬರುತ್ತೆ, ಆದರೆ ಹಾಲಿನ ಇಳುವರಿ ಅಷ್ಟೇ ಬರುತ್ತೆ, ಮೇಂಟೆನೆನ್ಸ್ ಕೂಡ ಅಷ್ಟೇ ಇರುತ್ತೆ. ಅದೇ ಈ ಒಂದು ಪುಂಗನೂರು ತಳಿಯ ಹಸುವನ್ನ ಸಾಕಿದ್ರೆ 1 ಲೀಟರ್ ಹಾಲಿಗೆ 250 ರೂಪೀಸ್ ಇದೆ. ಸೊ ಹಾಗಾಗಿ ಅಂಡ್ ಇದರ ಫುಡ್ ಕಾಸ್ಟ್ ಕೂಡ ತೀರಾ ಕಡಿಮೆ. ದಿನಕ್ಕೊಂದು 5 kg ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಸಂದೀಪ್ ಅವರಿದ್ದಾರೆ. ಸೊ ಇನ್ ಡೀಟೇಲ್ ಆಗಿ ಪುಂಗನೂರು ತಳಿಯನ್ನ ಯಾವ ರೀತಿಯಾಗಿ ಸಾಕಾಣಿಕೆ ಮಾಡಬೇಕು, ಇದರಿಂದ ಏನೇನು ಬೆನಿಫಿಟ್ ಇದೆ, ಸೊ ಪ್ಯೂರ್ ಪುಂಗನೂರು ತಳಿಯನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್ನ ನಾನು ಸ್ಟಾರ್ಟಿಂಗ್ ನೋಡಿದಾಗ ಆಕ್ಚುಲಿ ಒಬ್ಬ ಯೂಟ್ಯೂಬರ್ ಅಂತ ಅನ್ಕೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾ ಇದ್ರು, ಬಟ್ ಮತ್ತೆ ಗೊತ್ತಾಯ್ತು ಸೊ ಇವರು ಕೂಡ ಒಬ್ಬ ಕೃಷಿಕರು ಅಂತ. ಸರ್ ಈಗ ಪುಂಗನೂರು ತಳಿ ಬಗ್ಗೆ ಹೇಳೋದಾದ್ರೆ, ಸೊ ಕೃಷಿಕರಿಗೆ ಪುಂಗನೂರು ಯಾಕೆ ಬೆಸ್ಟ್ ಸರ್? ಪುಂಗನೂರು ತಳಿ ಅನ್ನೋದು ಏನಕ್ಕೆ ಅಂದ್ರೆ ಈಸಿ ಮೇಂಟೆನೆನ್ಸ್ ಸರ್. ಸೊ ನಿಮ್ಗೆ ಒಂದು ದಿನಕ್ಕೆ ಒಂದು 5 kg ಹುಲ್ಲು ಅಂದ್ರೆ ಮ್ಯಾಮ್, ಒಂದು 5 kg ಹುಲ್ಲು ಅಂದ್ರೆ ಒಂದು ತೆಕ್ಕೆ ಹುಲ್ಲು ಅಂತೀವಿ ನಮ್ ಕಡೆ. 5 ನಿಮಿಷಕ್ಕೆ ಕುಯ್ದು ಬಿಡ್ಬೋದು ಹುಲ್ನ. ಒಂದು ಜೋಳ ಆಗ್ಲಿ, ಆಮೇಲೆ ಫ್ರೀ ಗ್ರೇಸಿಂಗ್ ಬಿಡ್ಬೋದು. ಇದನ್ನ ಯಾವುದೇ ಕಾರಣಕ್ಕೂ ನಿಮ್ಗೆ ಹೆವಿಯಾಗಿ ಯಥೇಚ್ಛವಾಗಿ ಮೇಯೋದು, ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಮೇಯೋದಿಲ್ಲ. ಒಂದು ಇಷ್ಟಗಲ ಮೇಯ್ದು ಬಿಟ್ರೆ ಅಚ್ಚ ಕಡೆ ಮಲ್ಕೊಬಿಡುತ್ತೆ, ಹೊಟ್ಟೆ ತುಂಬಿಡುತ್ತೆ, ತುಂಬಾ ಚಿಕ್ಕ ಹೊಟ್ಟೆ. ಆಮೇಲೆ ಇದು ಕ್ವಾಲಿಟಿ ಮಿಲ್ಕ್ ಸಿಗುತ್ತೆ ನಿಮ್ಗೆ. ಕ್ವಾಲಿಟಿ ಮಿಲ್ಕ್ ಅಂದ್ರೆ ಯಾವ ತರ ಅಂದ್ರೆ ನಿಮ್ಗೆ ಶುದ್ಧವಾದ ಹಾಲು. ಸೊ ಇದ್ರ ಮೊಸರು ನೀವು ನೋಡ್ಬೇಕು ಮ್ಯಾಮ್, ನಿಮ್ಗೆ ಖುಷಿ ಆಗುತ್ತೆ. ಯು ಕ್ಯಾನ್ ಕಟ್ ಲೈಕ್ ಎ ಕೇಕ್. ಕೇಕ್ ಯಾವ ತರ ಇರುತ್ತೆ ನಿಮ್ಗೆ, ಅದೆಲ್ಲ ಇವತ್ತು ಏನು ಗಟ್ಟಿ ಮೊಸರು ಅಂತಿರಲ್ಲ, ಅದನ್ನೆಲ್ಲ ನಾವು ಫೀಲ್ ಮಾಡಿದೀವಿ. ಇದ್ರ ಹಾಲ್ನ ಒಂದೇ ಒಂದು ಸ್ವಲ್ಪನೂ ಸ್ಮೆಲ್ ಬರಲ್ಲ. ಹಾಲ್ನ ತುಂಬಾ ತುಂಬಾ ಶ್ರೇಷ್ಠವಾದ ಹಾಲು. ಆಮೇಲೆ ಸೆಕೆಂಡ್ ಒನ್, ಇದ್ರ ಹಾಲ್ನ ತಿರುಪತಿ ವೆಂಕಟರಾಮ ಸ್ವಾಮಿಗೆ ಅಭಿಷೇಕಕ್ಕೆ ಯೂಸ್ ಮಾಡ್ತಾರೆ. ಪ್ಲಸ್ ನೈವೇದ್ಯಕ್ಕೂ ಇದೇ ಯೂಸ್ ಮಾಡೋದು. ಬೆಳಗಿನ ಜಾವ ಗೋಪೂಜೆಗೆ ನಡೆಯೋದೇ ಪುಂಗನೂರು ತಳಿಗೆ ಗೋಪೂಜೆ ನಡೆಯೋದು. ಅದು 100 ವರ್ಷದಿಂದ ಪೂರ್ವಿಕರು ಎಂದಕ್ಕೆ ಮಾಡ್ಕೊಂಡ್ ಬಂದಿದ್ದಾರೆ ಗೊತ್ತಿಲ್ಲ, ಬಟ್ ಅದು ಆ ವಿಷಯದಲ್ಲಿ ಈ ತಳಿ ತುಂಬಾ ಅಭಿವೃದ್ಧಿ ಆಯ್ತು. ಕೂಡ ಚೆನ್ನಾಗಿ ಓಡಾಡ್ಕೊಂಡು ಹಂಗೆ ಇರುತ್ತಲ್ಲ. ನಾನು ಹೇಳ್ತಾ ಇದ್ದೀನಲ್ಲ ಮ್ಯಾಮ್, ಇವತ್ತಿನ ದಿನ ನೀವು ಒಂದು ಗ್ರೇಟ್ ಅಂಡ್ ನಾಯಿ ಸಾಕಿದ್ರೆ ಒಂದು ದಿನಕ್ಕೆ ಮಿನಿಮಮ್ 400 500 ರೂಪಾಯಿ ಬೇಕು. ಸೊ ನಮ್ಮ ಬೆಂಗಳೂರು ಜನ, ನಾನು ಬೇಜಾರ್ ಮಾಡ್ಕೋಬಿಡ್ರಿ ತುಂಬಾ ಹಾಡಾಗಿ ಮಾತಾಡ್ತಾ ಇದೀನಿ ಅಂತ, ನಮ್ ಬೆಂಗಳೂರು ಜನ ಒಂದು ನಾಯಿದು ಕಸ ತೆಗಿಯಕ್ಕೆ ಬೇಕಾದ್ರೆ ಏನು ಬೇಜಾರ್ ಮಾಡ್ಕೊಳಲ್ಲ, ಅದನ್ನ ಗತ್ತು ಅಂತಾರೆ. ನಮ್ಗೆ ಇದೇ ಗತ್ತು ಮ್ಯಾಮ್. ನಮ್ಗೆ ಇದ್ರ ಮೆನ್ಯೂರ್ನ ನಾವ್ ಬೇಜಾರ್ ಮಾಡ್ಕೊಳಲ್ಲ. ನಾವ್ ಮೆನ್ಯೂರ್ನ ಕೈಯಿಂದ ತೆಗಿತೀವಿ. ಸೊ ನಾವ್ ಬೆಣ್ಣೆ ತಡ್ತೀವಿ, ನಾವ್ ಯೂಸ್ ಮಾಡ್ತೀವಿ ಮ್ಯಾಮ್. ಸೊ ನಮ್ಗೇನ್ ಬೇಜಾರಾಗಲ್ಲ. ಸೊ ನನ್ಗೇನಂತ ಅನ್ಸುತ್ತೆ ಅಂದ್ರೆ ಇದಕ್ಕಿಂತ ಇನ್ನ ಮಿನೇಚರ್ ಕ್ರಿಯೇಚರ್ ಬರುತ್ತೆ. ನಮ್ ಸೈಂಟಿಸ್ಟ್ಗಳೆಲ್ಲ ಒಂದ್ ಸ್ವಲ್ಪ ಇದ್ ಮಾಡಿದಾರೆ. ಪುಂಗನೂರು ಅಂದ್ರೆ ಇದು ಇದೇ ಒಂದ್ ಸ್ವಲ್ಪ ಟಾಲೆಸ್ಟ್ ಬ್ರೀಡ್ ಮ್ಯಾಮ್. ಪ್ಯೂರ್ ಪುಂಗನೂರು ಅಂತಾರೆ. ಇನ್ನ ಕೆಳಗಡೆ ಬರುತ್ತೆ, ಇನ್ನ ಡೌನ್ ಬರುತ್ತೆ. ಇನ್ನ ಡೌನ್ ಮಾಡ್ಕೊಂಡು ಅದನ್ನ ತಳಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಮಿನೇಚರ್ ಕ್ರಿಯೇಚರ್ ಅಂತ ಮಾಡ್ಕೊಂಡಿದ್ದಾರೆ. ತುಂಬಾ ಶಾರ್ಟ್ ಬ್ರೀಡ್ ಬರ್ತಾ ಇದೆ ಇವಾಗ. ಇದು ಎಂತಕ್ ವಿಶೇಷತೆ, ತುಂಬಾ ವಿಶೇಷತೆ ಕಂಡುಕೊಳ್ತು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇದನ್ನ ಇವಾಗ ಮನೇಲಿ ಇಟ್ಕೊಂಡಿದ್ದಾರೆ. ಸೊ ಈ ತಳಿನ ತುಂಬಾ ಇವಾಗ ವಿಶೇಷತೆ ಕಂಡುಕೊಂಡು ತುಂಬಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಬೆಂಗಳೂರಲ್ಲಿ ನನ್ನ ಫ್ರೆಂಡ್ಸ್ಗಳೇ ತುಂಬಾ ಜನ ಇದ್ದಾರೆ. ಇವತ್ತು ನಮ್ ಬೆಂಗಳೂರಲ್ಲಿ ಒಂದ್ ಲೆಕ್ಕ ಹಾಕೊಂಡ್ರೆ ನಮ್ ಕರ್ನಾಟಕದಲ್ಲಿ ಒಂದ್ 100 ಒಳಗೆ ಸಿಗ್ಬೋದು ಮ್ಯಾಮ್. ಮುಂಚೆ ಯಾವ ಮಟ್ಟಕ್ಕೆ ಆಗಿತ್ತು ಅಂದ್ರೆ ಆಲ್ ಓವರ್ ಇಂಡಿಯಾ ಹುಡಿಕೊಂಡ್ರು ಒಂದು 200 ಸಿಗ್ತಿರ್ಲಿಲ್ಲ. ಇವತ್ತು ನಮ್ ಕರ್ನಾಟಕದಲ್ಲೇ ಒಂದು 100 ಇದೆ ಅಂತ ನಾನು ಖುಷಿಯಿಂದ ಹೇಳ್ಬೋದು. ಸಾಕಾಣಿಕೆ ಜಾಸ್ತಿ ಜನ ಮಾಡ್ತಾ ಇದ್ದಾರೆ. ಸರ್ ಈಗ ನೀವು ಪುಂಗನೂರು ಸ್ಪೆಷಾಲಿಟಿ ಬಗ್ಗೆ ಹೇಳಿದ್ರಿ. ಇನ್ ಕೇಸ್ ಈಗ ರೈತರು ತಗೋಬೇಕು ಅಂತಂದ್ರೆ ಕ್ವಾಲಿಟಿನ ಹೆಂಗ್ ಚೆಕ್ ಮಾಡ್ಬೇಕು, ಅದು ಕೂಡ ಪ್ಯೂರ್ ಪುಂಗನೂರು ಹೌದಾ ಅಲ್ವಾ ಅಂತ? ಮಾಮ, ಜನಗಳಿಗೆ ತುಂಬಾ ಕನ್ಫ್ಯೂಷನ್ ಇದೆ. ಮಲ್ನಾಡ್ ಗಿಡ್ಡನ ಇಲ್ಲ ಪುಂಗನೂರ ಅಂತ ಹೇಳ್ತಾರೆ. ಮಲ್ನಾಡ್ ಗಿಡ್ಡ ನಮ್ ಕಡೆ ಸಿಗುತ್ತೆ, ಅಲ್ಲಿ ಚಿಕ್ಕಮಂಗ್ಳೂರ್ ಕಡೆ ಸಿಗುತ್ತೆ. ಚಿಕ್ಕಮಂಗ್ಳೂರು, ಮೂಡ್ಬಿದ್ರೆ, ಕಾಡು ಸೀಮೆಗಳಿಗೆ ಸಿಗುತ್ತೆ. ಅದೇನು ಅಂದ್ರೆ ತುಂಬಾ ಶಾರ್ಟೇಜ್ ಬ್ರೀಡ್ ಸಿಗುತ್ತೆ ಅದ್ರಲ್ಲಿ. ಅದು ಮಲ್ನಾಡ್ ಗಿಡ್ಡಕ್ಕೆ. ಮಲ್ನಾಡ್ ಗಿಡ್ಡ ಈ ತರ ಬರಲ್ಲ. ಮಲ್ನಾಡ್ ಗಿಡ್ಡ ಇದು ಪುಂಗನೂರ್ಗೆ ತಲೆ ತುಂಬಾ ಅಗಲವಾಗಿರುತ್ತೆ ಇದು ಹಣೆ. ಸೊ ಈ ಗಂಧಲಿಗೆ ತುಂಬಾ ಜಾಸ್ತಿ ಇರುತ್ತೆ. ಗಂಧಲೆ ಅಂತ ಹೇಳಿದ್ನ ತುಂಬಾ ಜಾಸ್ತಿ ಇರುತ್ತೆ. ತುಂಬಾ
ತುಂಬಾ ಚಿಕ್ಕ ಕಾಲುಗಳು ಇರುತ್ತೆ ಇವ್ರಿಗೆ. ಓಕೆ ಮಲೆನಾಡ್ ಗಿಡ್ಡಕ್ಕೂ ತುಂಬಾ ಚಿಕ್ಕ ಕಾಲು ಇರುತ್ತೆ. ಕರೆಕ್ಟ್ ಹೌದು. ಸೊ ಬಾಲ ಅನ್ನೋದು ನೆಲಕ್ಕೆ ಟಚ್ ಆಗುತ್ತೆ ಪುಂಗ್ನೂರಲ್ಲಿ ಪುಂಗ್ನೂರ್ಗೆ. ಬೇರೆ ಯಾವ ತಳಿಗೂ ಟಚ್ Okay, ಆಗಲ್ಲ. okay. ನೀವು ಯಾವ್ದೇ ತಳಿ ಭಿಕ್ಷೆ ಇದ್ ಮಾಡ್ಕೋಬಹುದು. ಹಾ. ಬಾಲ ಅನ್ನೋದು ಯಾವ್ದು ನೆಲಕ್ಕೆ ಟಚ್ ಆಗುತ್ತೆ ಆ ತಳಿ ಪುಂಗ್ನೂರ್ನ ಇದ್ ಮಾಡ್ತಾರೆ. ಆಮೇಲೆ ಇದ್ರ ಗೋಪುರ ಜಾಸ್ತಿ ಬರುತ್ತೆ, ಈ ಪೋರ್ಷನ್ ಜಾಗ ಜಾಸ್ತಿ ಬರುತ್ತೆ. ಸೊ ಹಿಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಓಕೆ, ಸೊ ಇವತ್ತು ನೀವು ಇಷ್ಟು ಮುದ್ದಾಗಿ ರೆಡಿ ಮಾಡ್ಸಿದ್ದೀರಾ ಸರ್. ಸೊ ನಿಮ್ಗೆ ಇದು ಎಷ್ಟು ಹತ್ರ ಪುಂಗ್ನೂರು? ಮಾಮ ಇದು ನಮ್ಗೆ ತೀರಾ ಹತ್ರ ಅಂದ್ರೆ ನನ್ ಮಕ್ಳು ಇದ್ರ ಮೇಲೆ ಕುತ್ಕೊಂಡು ರೈಡ್ ಮಾಡ್ತಾರೆ ಆ ಲೆಕ್ಕಾಚಾರಕ್ಕೆ ಹತ್ರ. ಹಂಗಂತ ನಾವು ಶೋಕಿಗೆ ಸಾಕಿಲ್ಲ ಮೇಡಮ್. ನಮ್ದು ಗಾಣ ಇದೆ, ಎತ್ತಿನ ಗಾಣ ಇದೆ. ಆರ್ಗ್ಯಾನಿಕ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಾವು. ಅಲ್ಲಿ ಏನಿದೆ ಗಾಣ ಅದೇ ತರ ನನ್ನ ಹತ್ರ ಗಾಣ ಇದೆ ಹೈವೇಲಿ, ಮಂಗಳೂರು ಹೈವೇಲಿ. ಸೊ ಕೆಲಸ ಮಾಡುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ. ಮ್ಯಾಮ್ ನಿಮ್ ಕಾಲ್ ನೋವು ಬರ್ಬೋದು, ಬಟ್ ಅರೆ ಇವು ಓಡಾಡ್ತಾನೆ ಇರುತ್ತೆ. ಆಮೇಲೆ ಸಾಯಂಕಾಲ ಒಂದೇ ಒಂದ್ ತೆಕ್ಕೆ ಹುಲ್ಲು ಹಾಕ್ಬಿಟ್ರೆ ಹುಲ್ ಮೇಯ್ದು 4 ಕಾಲು ನೀಡ್ಕೊಂಡು ಮಲ್ಕೊಬಿಡುತ್ತೆ. ಅವು ದುಡ್ದು ಅವೇ ಸಂಪಾದನೆ ಮಾಡ್ಕೊಂಡು ಅವೇ ತಿನ್ಕೊಂಡೇ ಮಲ್ಕೊಳ್ತಾರೆ. ಸೊ ಇದು ಎಷ್ಟು ಹೈಟ್ ತನಕ ಬೆಳೆಯುತ್ತೆ ಸರ್ ಸಾಧಾರಣ? ಮುಗೀತು ಮ್ಯಾಮ್. ಇದೀಗ ಎಷ್ಟು ವರ್ಷ? 3 ಫೀಟ್ ಇದೆ ಇವಾಗ. ಮ್ಯಾಕ್ಸ್ ಟು ಮ್ಯಾಕ್ಸ್ 2.5 to 3 ಫೀಟ್ ಇದೆ. ಇದು ಹಿಂಗ್ ಬರುತ್ತೆ. ಓಕೆ ಓಕೆ. ಹಾ, ಲೆಂತ್ ಪನ್ನ ಬರುತ್ತೆ, ಹೈಟ್ ಬರಲ್ಲ. ಹೈಟ್ ಬರಲ್ಲ. ಇದೀಗ ಎಷ್ಟು ವರ್ಷದ ಸರ್ ಇದು? ಮ್ಯಾಮ್ ಇದು ಅದು ಅಣ್ಣ, ಇದು ತಮ್ಮ ಮ್ಯಾಮ್. ಓಹೋ, ಓಕೆ. ಜೊತೆ ಹಾಕಿರೋದಲ್ಲ, ಇದು ತಾಯಿ ನಮ್ಮ ಮನೇಲಿ ಇದೆ. ಓಕೆ ಓಕೆ ಓಕೆ. ಓಕೆ, ನೀವು ಹಿರಿ ಸೇವೆಗೆ ಬಂದ್ರೆ ಮಂಗಳೂರಿಗೆ ಸಕಲೇಶ್ಪುರಕ್ಕೆ ಹೋಗ್ಬೇಕಾದ್ರೆ ನಂದು ರೈಟ್ ಸೈಡ್ ಫಾರ್ಮ್ ಇದೆ. ಓಕೆ. ಸೊ ಅದು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ, ಅಲ್ಲೇ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡೋದು ಹೈವೇಲೇ ಇದೆ. ಇದು ತಾಯಿ ಬಂದ್ರೆ ನೋಡಬಹುದು. ಇದ್ರ ಕರುಗಳು 2 ಇದೆ ನಮ್ಮ ಮನೇಲಿ. ಒಂದು ಹೆಣ್ಣು ಕರು ಇದೆ. ಟೋಟಲ್ ಎಷ್ಟಿದೆ ಸರ್ ಪುಂಗ್ನೂರು ನಿಮ್ಮ ಫಾರ್ಮ್? ನಮ್ಮ ಮನೇಲಿ 4 ಇದೆ. ನಂದು ಫ್ರೆಂಡ್ಸ್ ಗಳು ಕೊಟ್ಟಿದ್ದೀನಿ. 7 ವರ್ಷಕ್ಕೆ 6 ಕರು ಹಾಕಿದೆ. ಓ, ಓಕೆ. ಇದ್ರ ತಾಯಿ ಇದ್ರ ತಾಯಿ ಹೆಂಗೆ ಅಂದ್ರೆ ಬೆಳಗ್ಗೆ ಹೋದ್ರೆ ಅದು ನಮ್ಮ ತೋಟಕ್ಕೆ ಹಗ್ಗ ಸುತ್ತಬಿಟ್ಟು ಕತ್ತಿಗೆ ಬಿಟ್ಬಿಡ್ತೀವಿ. ಆರಾಮಾಗಿ ಮೇಯ್ದು ಒಂದ್ ಸುಮ್ನೆ ಜಸ್ಟ್ ಒಂದ್ ಬಕೆಟ್ ನಮ್ದು ಲೈಕ್ ಮನೇಲಿ ಅದು ಮುಸ್ರೆ ಅಂತೀವಿ, ಅದನ್ನ ಸುಮ್ನೆ ಓಡ್ ಬರುತ್ತೆ ಎಲ್ಲಿಂದ. ಇದ್ರ ಲಕ್ಷ್ಮಿಯಿಂದ ಕಟ್ಕೊಂಡಿದ್ದಾರೆ ನಮ್ಮ ತಾಯಿ. ಮೇಡಮ್ ಇದ್ರ ವಿಶೇಷತೆ ಇನ್ನೊಂದು ನಿಮ್ಗೆ ಏನು ಗೊತ್ತಿಲ್ಲ ಮ್ಯಾಮ್. ಇದ್ರ ಪ್ರಾಪರ್ಟೀಸ್ ಇದೆಲ್ಲ ಇದ್ರ ಪ್ರಾಪರ್ಟೀಸ್. ಯಾವಾಗ ಎತ್ತಿಟ್ಟಿರ್ತೀವಿ ಕಾಲೆಲ್ಲ, ಈ ಮದ್ವೆ, ಈ ದೇವಸ್ಥಾನ ಓಪನಿಂಗ್, ಈ ಮನೆ ಗೃಹಪ್ರವೇಶ, ಏನೇ ಶುಭ ಕಾರ್ಯಗಳು ಅಂದ್ರೆ ನಮ್ ಕಡೆ ಇದೊಂದು ಟ್ರೆಂಡ್ ಆಗಿದೆ. ಬಸವಣ್ಣನ ಮುಂದೆ ತಾಲಿ ಕಟ್ಬೇಕು, ಬಸಪ್ಪನಿಂದ ಇದ್ ಮಾಡ್ಬೇಕು, ದೇವಸ್ಥಾನ ಉದ್ಘಾಟನೆ ಮಾಡ್ಬೇಕು. ಎಲ್ಲಾರು ಯಾವತ್ತೂ ಫ್ರೀ ಇರಲ್ಲ ಮೇಡಮ್. ನಾವು ಚಾರ್ಜ್ ಮಾಡಲ್ಲ ಯಾರಿಗೂ. ಟು ಬಿ ಫ್ರಾಂಕ್, ಆಟೋ ತರಬೇಕು, ಹಾಕೊಂಡು ಹೋಗ್ಬೇಕು, ಹುಡುಗರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ ತಿರ್ಗಾ ಕಳ್ಸ್ಕೊಡ್ಬೇಕು. ಸೊ ಎಲ್ಲೇ ಹೋದ್ರು ನೀವು ಹಿಂಗೆ ರೆಡಿ ಮಾಡ್ತೀರಾ ಮ್ಯಾಮ್? ನಾವು ಇದು ನಾನ್ ಮಾಡ್ತೀನಿ. ನಮ್ದು ಹಳ್ಳಿಕಾರ ಎತ್ಕೊಳ್ಳು ಇದೆ. ನಾನು ಹೂವ ಏನೋ ನನ್ಗೊಂದು ಖುಷಿ. ಅದು ಬಸಪ್ಪ ನಮ್ಗೆ ಸಾಕಷ್ಟು ಇದೆ ಮ್ಯಾಮ್. ಅದು ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟಿದ್ದಾನೆ, ಬಸವಣ್ಣನ ಚೆನ್ನಾಗಿ ನೋಡ್ಕೊಳ್ಳೋಷ್ಟು. ಸೊ ಅದರಿಂದ ನಾನು ಹೂವನ್ನ ಯಥೇಚ್ಛವಾಗಿ ಹಾಕ್ತೀನಿ, ಹೂವ ತರ್ತೀನಿ. ಸೊ ಇಲ್ಲ ಅಂದ್ರೆ ಅವ್ರಿಗೆ ತಗೊಂಡೋದ್ರೆ ಲೈಕ್ ಇಷ್ಟಲ್ಲಿ ಇರುತ್ತೆ, ಸಣ್ಣ ಪುಟ್ಟ ಹೂವು ಹಾಕೊಂಡು ಮಾಡ್ಕೊ ಬರ್ತಾರೆ. ಓಕೆ ಸರ್, ಈಗ ಇದ್ರದ್ದು ಹಾಲಿನ ಇಳುವರಿ ಬಗ್ಗೆ ಹೇಳೋದಾದ್ರೆ ಅಂಡ್ ತುಪ್ಪಕ್ಕೂ ಕೂಡ ಕಾಸ್ಟ್ಲಿ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಒಂದು ಒಪಿನಿಯನ್ ಮ್ಯಾಮ್. ನಾವು ತುಪ್ಪನೂ ಸೇಲ್ ಮಾಡ್ತೀವಿ. ನಾವು ತುಪ್ಪನ 1600 ರೂಪೀಸ್ ಸೇಲ್ ಮಾಡ್ತೀವಿ. ಬಟ್ ಇದನ್ನ ಅಷ್ಟು ಬರಲ್ಲ ಹಾಲು. ಮನೆಗೆ ಯೂಸ್ ಆಗುತ್ತೆ. ಎಷ್ಟು ಬರ್ಬೋದು ಸರ್ ಮ್ಯಾಕ್ಸಿಮಮ್? ಮ್ಯಾಮ್ ದಿನಕ್ಕೆ ಇದ್ರ ಕರು ಕುಡ್ದಿ ನಮ್ಗೆ ಕರು ತುಂಬಾ ಚೆನ್ನಾಗಿ ಬರ್ಬೇಕು ಅಂದ್ರೆ ಕರುಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ 2 ತೊಟ್ಟು ಬಿಡ್ಬೇಕು. 2 ತೊಟ್ಟಲ್ಲಿ ಕರ್ಕೋತೀನಿ 1 ಲೀಟರ್ ಬರುತ್ತೆ. 1 ಲೀಟರ್. ಓಕೆ, ಸೊ ಟೋಟಲ್ ದಿನಕ್ಕೆ ಒಂದು 2 ಲೀಟರ್, 2.5 ಲೀಟರ್, 3 ಲೀಟರ್ ಮನೆಗೆ. ಸೊ ಈಗ ಎಷ್ಟಿದೆ ಹಾಲಿಗೆ ರೇಟ್? 250 ರೂಪೀಸ್ ಇದೆ. 250. ಸೊ ಅದೇ ತುಪ್ಪ ಆದ್ರೆ? ತುಪ್ಪ ಮ್ಯಾಕ್ಸ್ ಟು ಮ್ಯಾಕ್ಸ್ 250 ರೂಪೀಸ್ ಲೀಟರ್ ಅಂದ್ರೆ ಇವಾಗ ಹೆಚ್ಚು ಕಮ್ಮಿ 10 ಲೀಟ್ರಿಗೆ 1 ಲೀಟ್ರು ತುಪ್ಪ ತೆಗಿಬಹುದು. ಲೆಕ್ಕ ಕೌಂಟ್ ಮಾಡ್ಕೊಳ್ರಿ. ಆಲ್ಮೋಸ್ಟ್ ಇಟ್ ಕಾಸ್ಟ್ ಅರೌಂಡ್ 3000 to 3500 ರೂಪೀಸ್ ತುಪ್ಪಕ್ಕೆ ಚಾರ್ಜ್ ಮಾಡ್ಬೋದು. ಸರ್, ನಮ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲರೂ ಕೂಡ ಈಗ ಹೈಬ್ರಿಡ್ ಕಡೆ ಹೋಗ್ತಿದ್ದಾರೆ, ಅಂದ್ರೆ ಹಾಲಿನ ಇಳುವರಿ ಜಾಸ್ತಿ ಬರಬೇಕು, ಬೇಗ ಗ್ರೋತ್ ಆಗ್ಬೇಕು ಅಂತ. ಸೊ ನಿಮ್ಮ ಒಂದು ಒಪಿನಿಯನ್ ಏನು? ಯಾಕೆ ರೈತರು ಪುಂಗನೂರನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ? ರೈತರು ಪುಂಗನೂರು ಆಯ್ಕೆ ಮಾಡ್ಕೊಳ್ತೀನಿ ಅಂದ್ರೆ ಇವಾಗ ಒಂದ್ ಹಸುಲಿ ಇವತ್ತು 50 ಲೀಟ್ರು, ಬೆಳಗ್ಗೆ 25 ಲೀಟರ್ ಕರೀತಾರೆ, ಸಂಜೆ 25 ಲೀಟರ್ ಕರೀತಾರೆ ಹೈಬ್ರಿಡ್ ಹಸ್ಗಳು. ಸೊ ಅದರಿಂದ ಆದಾಯ ಇದೆ ಮೇಡಮ್. ನಮ್ ರೈತರಿಗೆ ಎಲ್ಲಾರು ಅದನ್ನ ಬಿಟ್ಬಿಟ್ಟು ಸಾಕಿ ಅಂದ್ರೆ ಆಗಲ್ಲ, ಕಷ್ಟ ಇದೆ. ನಾನು ಪುಂಗನೂರ್ ಸಾಕ್ತಿರೋ ಇಲ್ಲ ಅಂದ್ರೆ ಬೇರೆ ಹಸು ಸಾಕ್ತಿರೋ ಗೊತ್ತಿಲ್ಲ. ಒಂದು ದೇಶಿ ತಳಿ ಇಟ್ಕೊಳ್ಳಿ ಮನೆ, ನಿಮ್ಮ ರೋಗ ರುಜಿನಗಳು ಕಡಿಮೆ ಆಗುತ್ತೆ. ಐ ಕ್ಯಾನ್ ಅಸ್ಯೂಮ್ ದಟ್ ಥೈರಾಯ್ಡ್ ಇಂದ, BP ಇಂದ, ಶುಗರ್ ಇಂದ ಮ್ಯಾಮ್. ಒಂದು ದಿನ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಯಾವ್ದಾರ ಒಂದು 5 ನಿಮಿಷಕ್ಕೆ
ಈ ಅಡಿಯಿಂದ ಇದರಿಂದ ಮುಡಿವರೆಗೂ ಒಂದು ಸತಿ ಮೈಚವ್ರಿ. ಹಾ 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 ನಿಮ್ಗೆ ಕಾಯಿಲೆ ಕಸಾಲೆ ಬರಲ್ಲ ಅಂತ ನಾನ್ ಗ್ಯಾರಂಟಿ ಮಾಡ್ತೀನಿ, ಗ್ಯಾರಂಟಿ ಕೊಡ್ತೀನಿ. ನಿಮ್ಗೆ ಯಾವ ಕಾಯಿಲೆನೂ ಬರಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ಸೊ ಇಷ್ಟೊಂದು ಕ್ರೌಡ್ ಇದ್ರೂ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಸಂದೀಪ್ ಅವರು ಪುಂಗನೂರು ತಳಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಸೊ ಇದ್ರ ಜೊತೆಗಿದ್ರೆ ಇಲ್ಲೇ ಇದ್ದು ಬಿಡ್ಬೇಕಂತ ಅನ್ಸುತ್ತೆ, ಅಷ್ಟು ಮುದ್ದಾಗಿ ಕಾಣ್ತಾ ಇದೆ, ಜೊತೆಗೆ ಅಷ್ಟು ಸೈಲೆಂಟ್ ಆಗಿ ಕೂಡ ಇದೆ. ಸೊ ನೀವು ಕೂಡ ಪುಂಗನೂರು ತಳಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತಿದ್ರೆ, ಸಾಕಾಣಿಕೆ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ನೀವು ಸಂದೀಪ್ ಅವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಸಾಕಷ್ಟು ಮಾಹಿತಿಯನ್ನು ಅವ್ರು ಕೊಡ್ತಾರೆ ಇನ್ ಡಿಟೇಲ್ ಆಗಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಇನ್ ಕೇಸ್ ನೀವು ಹೈನುಗಾರಿಕೆ ಮಾಡಬೇಕು ಅಂತಂದ್ರೆ, ಇದರಲ್ಲಿ ಯಾರು ಸಕ್ಸಸ್ ಆಗಿದ್ದಾರೋ ಅನುಭವಿ ರೈತರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬೋದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.